ಓಕೆ. ಈಗ ಒಬ್ಬ ವ್ಯಕ್ತಿ ಕನಸು ಹೊತ್ತು ಒಂದು ಉದ್ಯಮ ಶುರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಎಲ್ಲಾನೂ ಹ್ಯಾಂಡಲ್ ಮಾಡೋದು ಆ ಏಕೈಕ ವ್ಯಕ್ತಿಯಿಂದ ಸಾಧ್ಯನಾ? ನಾನು ಮೊದಲನೇ ಕ್ಯಾಟಗರಿಯ ವ್ಯಕ್ತಿಯ ಬಗ್ಗೆನೇ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಮಾತಾಡೋಣ. ಒಬ್ಬ ವ್ಯಕ್ತಿ ಉದ್ಯಮ ಅಂತ ಶುರು ಮಾಡಿದಾಗ ಆತನಿಗೆ ಬಲ ಬೇಕು ಅಂತ ಹೇಳ್ತಾರೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲೇ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲಾಗಿ ತೊಗೊಳ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ನ ನಾನು ನೋಡ್ಕೊಳ್ತಾ ಇದ್ದೀನಿ, ಮಾರ್ಕೆಟಿಂಗ್ನ ಇನ್ನೊಬ್ಬರು ನೋಡ್ಕೋಬೇಕು, ಅಕೌಂಟ್ಸನ್ನು ಇನ್ನೊಬ್ಬರು ನೋಡ್ಕೋಬೇಕು ಅನ್ನೋದು ಒಂದು ಲಾಜಿಕ್ ಮಾತಾಡ್ತಾರೆ. ಸೊ ಒಂದು ಉದ್ಯಮ ಅಂತ ಶುರು ಮಾಡಿದಾಗ ಕೈಗಳು ಬೇಕಾಗತ್ತಾ ಅಥವಾ ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡಬಹುದಾ? ಹೊಸದಾಗಿ ಉದ್ಯಮ ಮಾಡಿದಾಗ ಅಥವಾ ಯಾವುದೇ ಉದ್ಯಮದಲ್ಲಿ ನಾವಿರ್ಬೇಕಾದ್ರೆ 3 ಅಂಶಗಳು ತುಂಬ ಇಂಪಾರ್ಟೆಂಟ್. ಓಕೆ. ಒಂದು ಪ್ಯಾಷನ್, ಇನ್ನೊಂದು ಸ್ಕಿಲ್ಲು, ಇನ್ನೊಂದು ಎಕಾನಮಿ. ಓಕೆ. ಪ್ಯಾಷನ್, ಹೌದು ನನಗದರಲ್ಲಿ ಒಂದು ಜೋಶ್ ಇದೆ, ನಾನು ಮಾಡಬೇಕದನ್ನು, ಅದರಿಂದ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದು ರಿಯಲ್ ಚೇಂಜನ್ನು ಕೊಡ್ತಾ ಇದೆ. ಇವಾಗ ನಾನು ಮಾಡೋ ರೀತಿ ಅಂತ ಕನ್ಸ್ಟ್ರಕ್ಷನ್ ಬೇರೆ ಥರ ಇದೆ, ಅದು ಎಕನಾಮಿಕಲಿ ವಯಬಲ್ ಆಗಿದೆ, ಅಥವಾ ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ ಟಾರ್ಗೆಟ್ ಆಗ್ತಾ ಇದೆ. ಯಾವುದೇ ಸೆಗ್ಮೆಂಟ್ ಇರ್ಬೋದು, ಅವ್ರು ಯಾವುದೇ ಸೆಗ್ಮೆಂಟ್ನ ಚೂಸ್ ಮಾಡ್ಕೋಬೋದು. ಶ್ರೀಮಂತರಿಗೆ ಬೇಕಾದ್ರೂ ಮನೆ ಮಾಡ್ಬೋದು, ಮಧ್ಯಮ ವರ್ಗದವ್ರಿಗೆ ಬೇಕಾದ್ರೂ ಮನೆ ಮಾಡ್ಬೋದು, ಬಡವ್ರಿಗೆ ಬೇಕಾದ್ರೂ ಮನೆ ಮಾಡ್ಬೋದು, ಚಾಯ್ಸ್ ಅವ್ರದ್ದು. ಓಕೆ, ನಾನು ಈ ಸೆಗ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ, ನಂದು ವಿಭಿನ್ನವಾಗಿದೆ, ಸ್ಪೆಷಲ್ ಆಗಿದೆ, ನನಗದರಲ್ಲಿ ಒಂದು ಜೋಶ್ ಇದೆ, ಪ್ಯಾಷನ್ ಇದೆ, ನಾನು ಮಾಡಲೇಬೇಕು. ಮೊದಲನೇ ಪಾಯಿಂಟ್. ಎರಡನೇದು ಸ್ಕಿಲ್ಲು, ಅದನ್ನು ಮಾಡೋಕ್ಕೆ ಸ್ಕಿಲ್ ಇದೆಯಾ ನಿಮ್ಮ ಹತ್ರ? ಸ್ಕಿಲ್ ವಿಚಾರ ಬಂದಾಗ 2 ವಿಚಾರ ಆಗುತ್ತೆ. ಒಂದು, ನನ್ನ ಹತ್ರ ಇದೆ, ಇನ್ನೊಂದು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇಲ್ಲದೇ ಇದ್ದಾಗ ಏನು ಮಾಡ್ತೀವಿ? ಸ್ಕಿಲ್ನ ತಗೋಬೇಕು. ಸ್ಕಿಲ್ನ ತಗೊಂಡಾಗ ಏನು ಮಾಡಬೇಕು? ಅದಕ್ಕೆ ನಾವು ಬೇಕಾದಂಥ ಹಣ ಕೊಡಬೇಕು. ಇವತ್ತು ಅವಕಾಶಗಳು ಹೇರಳವಾಗಿದೆ. ಸ್ಕಿಲ್ಲನ್ನೇನು ನಾವು ಪರ್ಮನೆಂಟಾಗಿ ಹೈರ್ ಮಾಡಬೇಕಾಗಿಲ್ಲ, ಔಟ್ಸೋರ್ಸ್ ಅಂತ ಕರಿತೀವಿ. ಸರ್, ಇದೊಂದು ಪ್ರಾಜೆಕ್ಟ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು, ಇದ್ರ ಪೀರಿಯಡ್ 24 ತಿಂಗಳಿದೆ. ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ 24 ತಿಂಗಳಿಗೆ ನಿಮಗೆ ಮಿನಿಮಮ್ ನಾನು ಇಷ್ಟು ಕೊಟ್ಬಿಡ್ತೀನಿ ಸರ್, ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಿ. ಪ್ರಾಜೆಕ್ಟ್ ಚೆನ್ನಾಗಾದರೆ ನಾನು ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ ಸರ್, ಬೋನಸ್ ಕೊಡ್ತೀನಿ, ಆಗದೆ ಹೋದರೆ ಇಷ್ಟು ಹಣ ಕೊಡ್ತೀನಿ ಅಂತಂದರೆ ಇವತ್ತು ಸಹಾಯ ಮಾಡೋ ಅಂಥ, ಪ್ರೊಫೆಷನಲಿ ಸಹಾಯ ಮಾಡೋ ಅಂಥ ವ್ಯಕ್ತಿಗಳಿದ್ದಾರೆ. ಸೊ ತೊಗೊಳ್ಬೇಕಾಗತ್ತಾ? ತೊಗೊಳ್ಬೇಕು. ಬಿಕಾಸ್ ತೊಗೊಳ್ದೇ ಹೋದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಕನ್ಸ್ಟ್ರಕ್ಷನ್ ಮಾಡೋದು ಮಾತ್ರ ಗೊತ್ತಿರುತ್ತೆ, ಲೀಗಲ್ ಆಸ್ಪೆಕ್ಟ್ಸ್ ಗೊತ್ತಿರಲ್ಲ. ಆಮೇಲೆ ಅದನ್ನು ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದನ್ನು ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದನ್ನು ಡಿಜಿಟಲ್ ಮಾರುಕಟ್ಟೆಗೆ ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನನಗೆ ಗೊತ್ತಿರೋದು ಬರೀ ಕನ್ಸ್ಟ್ರಕ್ಷನ್ನು. ಒಬ್ಬ ಎಂಟ್ರಪ್ರಿನರ್ ಏನು ಮಾಡ್ತಾನೆ ಸ್ಮಾರ್ಟಾಗಿ, ಇಟ್ ಈಸ್ ನಾಟ್ ಜಸ್ಟ್ ಸ್ಟಾರ್ಟಿಂಗ್, ಇಟ್ಸ್ ಆಲ್ಸೋ ದ ಆರ್ಟ್ ಆಫ್ ಮ್ಯಾನೇಜಿಂಗ್ ದ ಸ್ಕಿಲ್ಸ್. ಓಕೆ. ಆ CEO ಆಗಿರೋನು, ಎಂಟ್ರಪ್ರಿನರ್ ಆಗಿರೋನು ಆ ತರಹದ ಸ್ಕಿಲ್ಗಳನ್ನು ತೊಗೊಂಬಂದು ಆರ್ಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬೇರೆ ಬೇರೆ ಸ್ಕಿಲ್ಸಲ್ಲಿರುವಂತಹ ಶಕ್ತಿಯನ್ನು ಹೊರಗಡೆ ತೆಗಿತಾನೆ, ಮೋಟಿವೇಟ್ ಮಾಡ್ತಾನೆ. ನೀವು ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಗುಡ್, ಯಾವ ಕಾಂಟ್ರಿಬ್ಯೂಟೆಡ್ ಅಂತ ಹೇಳ್ತಾನೆ. ತಪ್ಪು ಮಾಡಿದಾಗ ಹೇಳ್ತಾನೆ, ಅಬ್ಸರ್ವೇಷನ್ ಹೇಳ್ತಾನೆ, ಇದು ತಪ್ಪು ಮಾಡಿದ್ದೀರಾ, ಈ ಥರ ಕೊಡ್ಬಿಡಿ. ಬಿಕಾಸ್ ಆತನಿಗೆ ಏನು ಗೊತ್ತಿರುತ್ತೆ ಫೈನಲ್ ಆಗಿ ಅಂದರೆ, ಗ್ರಾಹಕರಿಗೆ ಯಾವ ರೀತಿಯ ಮನೆಯನ್ನು ಕೊಡಬೇಕು, ಇನ್ವೆಸ್ಟರಿಂದ ಎಷ್ಟು ಹಣವನ್ನು ತಂದಿದ್ದೇನೆ, ಎಷ್ಟು ಇಂಟ್ರೆಸ್ಟ್ ಸೇರಿಸಿ ಅವರಿಗೆ ಕೊಡಬೇಕು. ಆ ಒಂದು ಎಕ್ಸೆಲ್ ಶೀಟ್ ಅಂತ ಏನು ಹೇಳ್ತೀವಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್, ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಒಬ್ಬ ಎಂಟ್ರಪ್ರಿನರ್ಗೆ ಇನ್ನೇನು ಗೊತ್ತಿರೋದು ಬೇಡ, ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಗೊತ್ತಾದರೆ ಸಾಕು ಅಂತ. ಸೊ ಪ್ಯಾಷನ್ ಆಯಿತು, ಸ್ಕಿಲ್ ಆಯಿತು, ಎಕಾನಮಿ. ನಾವು ಮಾಡೋದ್ರಲ್ಲೊಂದು ಹಣ ಇದೆಯಾ? ಯಾವುದೇ 3 ಬ್ಲಾಕ್ಗಳು ಮಧ್ಯದಲ್ಲಿ ಬಿದ್ದು ಹೋದ್ರೂ ಎಂಟ್ರಪ್ರಿನರ್ಗೆ ಮೋಟಿವೇಶನ್ ಇರೋದಿಲ್ಲ. ಸ್ಕಿಲ್ ಹೋಯ್ತು, ಎಂಟ್ರಪ್ರಿನರ್ ಬಿದ್ದೋಯ್ತು. ಪ್ಯಾಷನ್ ಹೋಯ್ತು, ಎಂಟ್ರಪ್ರಿನರ್ಶಿಪ್ ನಿಂತೋಯ್ತು. ಎಕಾನಮಿ ಇಲ್ಲ, 1 ವರ್ಷ ಮಾಡಿದೆ, 2 ವರ್ಷ ಮಾಡಿದೆ. ಸಂಸ್ಥೆಗಳು ಮೇಡಮ್ 5 ವರ್ಷ ಮಾಡಬೇಕು ಎಕ್ಸ್ಪೆರಿಮೆಂಟು. 5 ವರ್ಷ ಮಾಡಿದರೆ ಇವತ್ತು ನೀವು ರೇಟ್ ಆಫ್ ಸಕ್ಸಸ್ ನೋಡಿದ್ರೆ 10% ಇಲ್ಲ. 100 ಸಂಸ್ಥೆಗಳು 10 ಸಂಸ್ಥೆಗಳು ಉಳ್ಕೊಳ್ಳುತ್ತೆ 5 ವರ್ಷ ಆದಮೇಲೆ. ಇದು ಜನರಲ್ ಇಂಡಸ್ಟ್ರೀಸ್ ಬಗ್ಗೆ ಬಂದಾಗ, ಈವನ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ನಲ್ಲೂ, ಎಲ್ಲ ಟ್ರೆಂಡಲ್ಲೂ ಅಷ್ಟೇ ಮೇಡಮ್. ಇವಾಗ ನೀವು ಒಂದು ಹೋಟೆಲ್ ಇಂಡಸ್ಟ್ರಿ ತೊಗೊಂಡ್ರೆ ದಿನಕ್ಕೆ 10 ಹೋಟೆಲ್ ಓಪನ್ ಆಗ್ತಾಯಿದೆ ಬೆಂಗಳೂರಲ್ಲಿ, 1 ಹೋಟೆಲ್ ಉಳಿಯುತ್ತೆ. 10 ಹೋಟೆಲ್ ಅಲ್ಲ, ಐ ಥಿಂಕ್ ಇನ್ನೂ ಜಾಸ್ತಿ. ಅಂದರೆ ನಿಮಗೆ ಜಸ್ಟ್ ಎಕ್ಸಾಂಪಲ್ ಹೇಳಿದ್ದಾನೆ, ಅಂದರೆ ರೇಷಿಯೋ ವರ್ಸಸ್ ಇದು ಹೇಳಿದಾಗ ಇಟ್ ಈಸ್ ದಟ್ ಈಸ್ ದ ಥಿಂಗ್. ಸೊ ಈ 3 ಪ್ಯಾರಾಮೀಟರ್ನ ಇಟ್ಕೊಳ್ಬೇಕು. 3ನೇ ವಿಚಾರ ಬಂದಾಗ ನಾವು ಹೇಳೋದು, ಆಲ್ರೆಡಿ ಮಾಡಿರ್ತಾರೆ, ಸ್ಟ್ರಕ್ಚರ್ ಮಾಡಬೇಕು ಅವ್ರಿಗೆ. ಸೆಕೆಂಡ್ ಲೈನ್ ಇರಲ್ಲ. ದೊಡ್ಡ ಸಮಸ್ಯೆ ಅಂದರೆ ಸೆಕೆಂಡ್ ಲೈನ್ ಇರಲ್ಲ. ನಾನೇ ಪ್ರತಿಯೊಂದನ್ನು ಅಟೆಂಡ್ ಮಾಡಬೇಕು. ಸೆಕೆಂಡ್ ಲೈನ್ ಅಂದರೆ ಯಾವ ಕ್ಯಾಟಗರಿಗೆ ಬರುತ್ತೆ, ಅವ್ರ ಜವಾಬ್ದಾರಿ ಏನಿರುತ್ತೆ? ಇವಾಗ ನಾನೊಬ್ಬ CEO ಆಗಿದ್ದಾರೆ, ರನ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ, 25 ವರ್ಷದಿಂದ ನಡೆಸ್ತಾ ಇದ್ದಾರೆ. ಅವ್ರಿಗೆ ನೆಕ್ಸ್ಟು ಒಂದಿನ ರಜಾ ತೊಗೋಬೇಕು, ಒಂದಿನ ಹಾಲಿಡೇ ಹೋಗಬೇಕು, ತೊಗೊಳಕ್ಕಾಗಲ್ಲ. ಸರ್ ನಾನು ಬ್ಯುಸಿ ಸರ್, ಅಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ ಸರ್. ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಎಫಿಷಿಯನ್ಸಿ ಆಫ್ ಎ ಬಿಸ್ನೆಸ್ ಈಸ್ ಡಿಸೈಡೆಡ್ ಬೈ ದಿ ಆಬ್ಸೆನ್ಸ್ ಆಫ್ ದ ಓನರ್.
ಓನರ್ ಇಲ್ಲದೆ ಇದ್ದಾಗಲೂ ಆ ಉದ್ಯಮ ಹೆಂಗೆ ನಡ್ಕೊಂಡು ಹೋಗುತ್ತೆ ಅದರ ಮೇಲೆ ಅದರ ಹೌದು, ನೀವು ಬೆಳೆದ ಮೇಲೆ ನೀವು 50 ಕೋಟಿ 60 ಕೋಟಿ 100 ಕೋಟಿ ಬೆಳೆದ ಮೇಲೆ ಇನ್ನೂ ನಿನ್ನ ಸಂಸ್ಥೆ ಒಂದು ದಿನ ನಿನಗೆ ಆಫ್ ತಗೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಆ ಸಂಸ್ಥೆನಲ್ಲಿ ಸಿಸ್ಟಮ್ಸ್ ಇಲ್ಲ, ಓಕೆ, ಸಾಫ್ಟ್ವೇರ್ ಹಾಕಿಲ್ಲ, ಟೆಕ್ನಾಲಜಿ ಹಾಕಿಲ್ಲ, ಅಳವಡಿಸ್ಕೊಂಡಿಲ್ಲ ನಾವು. ಅದರಿಂದ ಎಲ್ಲನೂ ನೀವೇ ಮಾಡಬೇಕು. ಆ ಥರದ ಸಂಸ್ಥೆಯಲ್ಲಿ ಸೆಕೆಂಡ್ ಲೈನ್ ಗ್ಯಾಪ್ ಇರುತ್ತೆ. ಸೆಕೆಂಡ್ ಲೈನ್ ಬಿಲ್ಡ್ ಮಾಡಿ ಅಂದರೆ ಏನಾಗುತ್ತೆ ಅವ್ರಿಗೆ ಸಮಸ್ಯೆ. ನಮ್ಮಲ್ಲೇನು ಸಮಸ್ಯೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ಲಸ್ಸು ಮೈನಸ್ ಏನಂದರೆ, ನಾನು ಮಾಡಿದ್ದು ನನ್ನ ಮಕ್ಳಿಗೆ ಹೋಗಬೇಕು, ಓಕೆ, ತಪ್ಪಿಲ್ಲ, ನಾನು ಮಾಡಿದ್ದು ನನ್ನ ಮಕ್ಳಿಗೆ ಹೋಗಬೇಕು. ಇವತ್ತಿನ ಮಕ್ಕಳು ಬರ್ತಾ ಇಲ್ವಲ್ಲ. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಹೋಗಿ ಬೆಳಗ್ಗೆಯಿಂದ ಬೆವರು ಸುರಿಸಿ, ಅಥವಾ ಆ ಹೋಟೆಲ್ ಇಂಡಸ್ಟ್ರಿಲಿ ಹೋಗಿ ಬೆಳಗ್ಗೆಯಿಂದ ಬೆವರು ಸುರಿಸಿ, ಆ ಬೇಕ್ರಿನಲ್ಲಿ ಕೂತು ಬೆಳಗ್ಗೆಯಿಂದ ಬೆವರು ಸುರಿಸಿ ನಾನು ಯಾಕೆ ಕಷ್ಟಪಡಬೇಕು? ನನಗೆ ಮದುವೆಗೆ ಹುಡುಗನೂ ಸಿಗಲ್ಲ, ಹುಡುಗಿನೂ ಸಿಗಲ್ಲ. ಈ ಥರ ಸಮಸ್ಯೆ ಇರಬೇಕಾದ್ರೆ ಅವ್ರು ಬರಲ್ಲ. ಅವ್ರು ಬರದೇ ಇದ್ದಾಗ ನಾವು ಸಂಸ್ಥೆನ ಅವ್ರಿಗೋಸ್ಕರ ಮಾಡಿದ್ದೀರಾ, ಅಥವಾ ಸಂಸ್ಥೆನ ನಮ್ಮ ಎಂಪ್ಲಾಯೀಸ್ಗೋಸ್ಕರ ಮಾಡಿದ್ದೀವಾ, ಅಥವಾ ನಮ್ಮ ಗ್ರಾಹಕರಿಗೋಸ್ಕರ ಮಾಡಿದ್ದೀವಾ? ಕರೆಕ್ಟ್. ಸೊ ಸೆಕೆಂಡ್ ಲೈನ್ನ ಬೆಳೆಸೋದಕ್ಕೆ ಅಪ್ರಹೆನ್ಷನ್ ಅಲ್ಲೇ ಇರ್ತಾರೆ ನಮ್ಮ ಕೆಲಸ ಮಾಡೋರು. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಉದ್ಯಮಕ್ಕೆ ಸೆಕೆಂಡ್ ಲೈನ್ ಇರೋದು ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಉದ್ಯಮದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಎಂಪ್ಲಾಯೀಸ್ ಯಾರೇ ಇರ್ಬೋದು, ಯಾವ ಲೆವೆಲಲ್ಲಿ ಇರ್ಬೋದು, ಅವರು ನಮ್ಮ ಅಸೆಟ್ಸ್. ರೈಟ್. 60-40 100-80 ಇಂಡಸ್ಟ್ರಿಯಲ್ ಅಸೆಟ್ಸ್, ಫಿಸಿಕಲ್ ಅಸೆಟ್ಸ್ ಏನು ಹೇಳ್ತೀವಿ, ಮೆಷಿನರೀಸ್ ಏನು ಹೇಳ್ತೀವಿ, ದ ಬಿಗ್ಗೆಸ್ಟ್ ಅಸೆಟ್ ಈಸ್ ಹ್ಯೂಮನ್ ಅಸೆಟ್. ಯಾವುದಾದ್ರೂ ಕಂಪ್ನಿಗಳು ಇವತ್ತಿನ ಯುಗದಲ್ಲಿ ಹ್ಯೂಮನ್ ಅಸೆಟ್ಸ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಕಂಪ್ನಿನ ಬಾಗ್ಲಾಕ್ಬೋದು. ಅಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಪ್ಯಾರಾಮೀಟರ್ಸ್ ಏನು ಅನ್ನೋದು ನನ್ನ ಪ್ರಶ್ನೆ. ಚೆನ್ನಾಗಿ ಕೇಳಿದ್ರಿ. ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಏನು ಪ್ಯಾರಾಮೀಟರು? ಇದರಲ್ಲಿ 2 ಭಾಗ ಬರುತ್ತೆ. ಓಕೆ, ಒಂದು ಎಂಪ್ಲಾಯಿ ಕಡೆಯಿಂದನೂ ಬರುತ್ತೆ, ಇನ್ನೊಂದು ಎಂಪ್ಲಾಯರ್ ಕಡೆಯಿಂದನೂ ಬರುತ್ತೆ. ನಾನು ಎಂಪ್ಲಾಯರ್ ಆಗಿ ನಾನು ನಿನಗೆ ಎಲ್ಲ ರೀತಿಯ ಫೆಸಿಲಿಟೀಸ್ನ ನಾನು ಕೊಡ್ತೀನಿ ಅಂತ ಎಂಪ್ಲಾಯರ್ ಹೇಳಿದಾಗ, ಎಂಪ್ಲಾಯಿನೂ ಅದೇ ರೀತಿ ಕಮಿಟ್ ಆಗಿರಬೇಕು. ಇಟ್ಸ್ ಎ ಕಾಂಬಿನೇಷನ್. ಸಂಸ್ಥೆ ನಿನಗೆ ಕೊಡ್ಲಿಕ್ಕೆ ರೆಡಿ ಇದೆ, ನೀ ಸಂಸ್ಥೆಗೆ ಕೊಡ್ಲಿಕ್ಕೆ ರೆಡಿ ಇದೆಯಾ? ಇದು ಎಲ್ಲಿ ಕಿರಿಕಿರಿಗಳು ಶುರು ಆಗುತ್ತೆ ಅಂದರೆ, ಸಣ್ಣ ಸಣ್ಣ ವಿಚಾರದಲ್ಲಿ ಕಿರಿಕಿರಿ ಶುರು ಆಗುತ್ತೆ. ಲೀವ್ ಪಾಲಿಸಿ ಇರ್ಬೋದು, ಯಾವತ್ತೋ ಒಂದಿನ ಒಬ್ರಿಗೇನೋ ಒಂದು ಎಮರ್ಜೆನ್ಸಿ ಆಗಿರ್ಬೋದು. ನಮ್ಮ ಹತ್ರ ಪಾಲಿಸಿ ಇಲ್ದವ್ರು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅವ್ರಿಗೇನೋ ಒಂದು ಎಮರ್ಜೆನ್ಸಿ ಇರ್ಬೋದು. ನಾವೇನು ಹೇಳ್ತಾ ಇರ್ತೀವಿ, ಅರ್ಜೆಂಟ್ ಇದೆ, ಆಫೀಸಿಗೆ ಬರಬೇಕು. ಹೌದು, ಇಲ್ಲಿ ಆಫೀಸಿಗೆ ಬರಬೇಕು, ಬಿಕಾಸ್ ಬರ್ದವ್ರು ಇಲ್ಲಿ ಕೆಲಸ ಆಗಲ್ಲ. ಬಟ್ ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಅಲ್ಲ ಅವ್ರಿಗೊಂದು ಪರ್ಸನಲ್ ಎಮರ್ಜೆನ್ಸಿ ಆಗಿರುತ್ತೆ. ಒಂದು ಪಾಲಿಸಿ ಇದೆಯಾ ನಮ್ಮಲ್ಲಿ, ಬ್ಯಾಕಪ್ ಇಟ್ಕೊಳ್ಳಲ್ಲ ನಾವು. ಸಮಸ್ಯೆ ಏನಂತಂದರೆ, ಇವ್ರು ಇಲ್ಲದೇ ಇದ್ರೆ ಯಾರು ಅದನ್ನು ಪರ್ಫಾರ್ಮ್ ಮಾಡ್ತಾರೆ? ಕರೆಕ್ಟ್. ಇವತ್ತು ಈ ಶೆಫ್ ಬರಲಿಲ್ಲ ಫಾರ್ ಎಕ್ಸಾಂಪಲ್, ಅದನ್ನು ಯಾರು, ಇವತ್ತು ಕೇಕ್ ಮಾಸ್ಟರ್ ಬರಲಿಲ್ಲ ಮೇಡಮ್, ಕೇಕ್ ಡೆಲಿವರಿ ಮಾಡಬೇಕು, ಅದನ್ನು ಯಾರು ಮಾಡ್ತಾರೆ? ಕೇಕ್ ಮಾಸ್ಟರ್ ಹತ್ರ ಹೋಗಿ ಹೇಳಿ, ನೀವು ತಯಾರಿ ಮಾಡಪ್ಪ ಇನ್ನೊಬ್ಬರನ್ನ ಅಂತಂದರೆ, ಬೇಡ ಸರ್ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾರೆ. ಯಾಕಂದರೆ ಅವ್ರಿಗೆ ಯಾರು ಬೇರೆಯವ್ರು ಬರೋದು ಇಷ್ಟ ಇರಲ್ಲ. ಕರೆಕ್ಟ್. ಕಾಂಪಿಟೇಷನ್ ಅನ್ಕೋತಾರೆ. ಬಟ್ ಆ ಸಂಸ್ಥೆಯ ಮುಖ್ಯಸ್ಥರಾಗಿ ನೀವೇನು ಮಾಡಬೇಕು? ಬ್ಯಾಕಪ್ ಇಲ್ಲದೆ ಹೋದ್ರೆ, ಅವ್ರು ಬರ್ದೇ ಹೋದ್ರೆ ಹೇಗೆ ತಯಾರಾಗಬೇಕು? ಬ್ಯಾಕಪ್ ಬೇಕಲ್ವಾ, ಟ್ರೈನಿಂಗ್ ಬೇಕಲ್ವಾ, ಸ್ಕಿಲ್ ಡೆವಲಪ್ಮೆಂಟ್ ಬೇಕಲ್ವಾ? ಸೊ ಈ ತಯಾರಿಗಳನ್ನು ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್ಸ್ ಇಸ್ ಲೆಸ್ ಅಂತ ಹೇಳ್ತೀವಿ, ಪಾಸಿಬಿಲಿಟೀಸ್ ಆಫ್ ಸಕ್ಸಸ್ ಇಸ್ ಹೈ ಅಂತ ಹೇಳ್ತೀವಿ. ಓಕೆ.